ಎಲ್ಲೆಲ್ಲಿಂದ ಹೇಗೆ ಯಾವ್ಯಾವ ರೀತಿಯಲ್ಲಿ ರಾಮನನ್ನ ಜಪಿಸ್ತಾ ಅಯೋಧ್ಯೆಯತ್ತ ಜನ ಸಾಗ್ತಾ ಇದ್ದಾರೆ ಅಂತಂದ್ರೆ ಅದನ್ನು ಹೇಳಲಿಕ್ಕೆ ನಮಗೆ ಸಮಯ ಸಾಲದು. ರಾಮ ಮಂದಿರದ ಉದ್ಘಾಟನೆ ಕೇವಲ ಭಾರತದ ನೆಲದ ಸಂಸ್ಕೃತಿಯ ಮತ್ತು ಅದರ ಆಚರಣೆಯ ಅಥವಾ ಸನಾತನತೆಯ ಪ್ರಶ್ನೆಯಾಗಷ್ಟೇ ಉಳಿದಿಲ್ಲ. ಆ ದರಿದ್ರ ಬ್ರಾಬರನ ಕರ್ಮಕಾಂಡಕ್ಕೆ ತುತ್ತಾಗಿ ನಾವು ರಾಮ ಮಂದಿರವನ್ನ ಯಾವತ್ತು ಕಳ್ಕೊಂಡೇವೋ ಅವತ್ತಿನಿಂದ ಇವತ್ತಿನವರೆಗೆ ಹೋರಾಟ ಮಾಡಬೇಕಾಯಿತು. ಅದಕ್ಕೆ ದೇಶಿಕ ಪ್ರಥಮ ಪ್ರಧಾನಿಯೇ ಮುಳ್ಳಾಗಿ ನಿಂತರು. ವಿಜ್ಞಾನದ ಹೆಸರಿನಲ್ಲಿ ಏನೇನು ಸಂಶೋಧನೆಗಳಾಗಿದೆಯೋ ಅದೆಲ್ಲದಕ್ಕೂ ಮೂಲ ಧಾತು ಮತ್ತು ಮೂಲ ಮಂತ್ರ ಅಥವಾ ಮೂಲ ಇಡೀಯದನ್ನ ಸಂಶೋಧಿಸಿದವರು ಎಲ್ಲರೂ ಇದ್ದದ್ದು ಇಲ್ಲಿ. ಒಂದು ಕೆಲಸವನ್ನ ಇಡೀ ದೇಶದ ಮನೆ ಮನಸ್ಸಿಗೆ ಮುಟ್ಟಿಸುವುದು ಹೇಗೆ ಅನ್ನೋದನ್ನ ನಿಮಗೆ 75 ವರ್ಷದಲ್ಲಿ ನಿಮಗೆ ಸಾಧ್ಯವಾಗಲಿಲ್ಲ ಮುಟ್ಟಿಸಲಿಕ್ಕೆ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. ರಾಮ ಮಂದಿರದ ಉದ್ಘಾಟನೆಗೆ ಇನ್ನು ಕೇವಲ 14 ದಿನಗಳು ಮಾತ್ರ ಬಾಕಿ ಇದೆ. ರಾಮಾಯಣದಲ್ಲಿ 14 ಬಹಳ ಮುಖ್ಯವಾದಂಥ ಸಂಖ್ಯೆ. ಹಾಗಾಗಿ ಈ 14 ದಿನ ಪ್ರಾಯಶಃ ಭಾರತದ ಪಾಲಿಗೆ ಒಂದು ಸಂಸ್ಕೃತಿಯ ಪುನರುತ್ಥಾನದ ಪ್ರತಿ ಕ್ಷಣದ ಒಂದು ಭಜನೆ, ಉತ್ಸಾಹ ಮತ್ತು ಭಕ್ತಿ ಭಾವದ ಸಮ್ಮಿಲಿತದ ಒಂದು ಭಾವದ ಇಡೀಯದಾದಂಥ ಒಂದು ಪ್ರದರ್ಶನ ಉಚ್ಛೃಂಖಲವಾಗಿ ನಡೆಯಲಿದೆ ಈ ದೇಶದ ಮಣ್ಣಲ್ಲಿ ಅನ್ನೋದಕ್ಕೆ ನಿಮಗೆ ಎಲ್ಲ ಸಾಕ್ಷ್ಯಗಳು ಸಿಗ್ತಾ ಇವೆ. ಉತ್ತರ ಭಾರತದಲ್ಲಿ, ಅದರಲ್ಲೂ ಉತ್ತರ ಪ್ರದೇಶದಲ್ಲಿ ರೈಲುಗಳಲ್ಲಿ, ಫ್ಲೈಟ್ಗಳಲ್ಲಿ, ರೋಡ್ಗಳಲ್ಲಿ, ಗೋಡೆಗಳಲ್ಲಿ ಎಲ್ಲ ಕಡೆಯೂ ರಾಮನ ಅತ್ಯಂತ ಮನಮೋಹಕವಾದಂಥ ಚಿತ್ರಗಳು ಪ್ರದರ್ಶನಗೊಳ್ತಾ ಇದೆ. ಈ ದೇಶದ ಬಹಳಷ್ಟು ಜನ ಕಲಾವಿದರು ಇವತ್ತು ಅಲ್ಲಿ ಬೀಡು ಬಿಟ್ಟಿದ್ದಾರೆ. ಅವರವರ ಕಲಾ ಪ್ರದರ್ಶನದ ಜೊತೆಗೆ ಭಕ್ತಿ ಭಾವದ ಸಮ್ಮಿಲಿತ ಒಂದು ಭಾವೋತ್ಕರ್ಷದ ಒಂದು ಇಡೀ ದೃಶ್ಯಾವಳಿಗಳನ್ನು ನೀವು ಅಯೋಧ್ಯೆಯ ಸುತ್ತಮುತ್ತ ಕಾಣ್ತಿದ್ದೀರಿ. ಎಲ್ಲೆಲ್ಲಿಂದ ಹೇಗೆ ಯಾವ್ಯಾವ ರೀತಿಯಲ್ಲಿ ರಾಮನನ್ನ ಜಪಿಸ್ತಾ ಅಯೋಧ್ಯೆಯತ್ತ ಜನ ಸಾಗ್ತಾ ಇದ್ದಾರೆ ಅಂತಂದರೆ ಅದನ್ನು ಹೇಳಲಿಕ್ಕೆ ನಮಗೆ ಸಮಯ ಸಾಲದು. ಅವರವರ ಭಾವಕ್ಕೆ, ಅವರವರ ಭಕುತಿಗೆ ತಕ್ಕಾಗಿ ರಾಮನ ಜಪವನ್ನು, ರಾಮನ ದರ್ಶನವನ್ನು, ರಾಮನ ಪುನರ್ ಪ್ರತಿಷ್ಠಾಪನೆ ಈ ಮಹೋತ್ಸವವನ್ನು ತನ್ನ ಜೀವನದ ಒಂದು ಅವಿಸ್ಮರಣೀಯವಾದಂಥ ಕ್ಷಣ ಆಗಿಸಿಕೊಳ್ಳಬೇಕು ಅನ್ನುವಂಥ ಒಂದು ಉತ್ಕಟ ಭಾವದಲ್ಲಿ ಜನಸಂದೋಹ, ಜನಸ್ತೋಮ ಅಯೋಧ್ಯೆಯತ್ತ ಧಾವಿಸ್ತಾ ಇದೆ. ಅದೇ ಕಾರಣಕ್ಕೆ ಇರಬೇಕು, ಐ ಥಿಂಕ್ ಸೊ. ಪ್ರಧಾನಿಯವರು ಮೊನ್ನೆ 2 ಸರಿ ಭಾಷಣ ಮಾಡುವಾಗಲೂ ಅದನ್ನು ಹೇಳಿದರು. ವಿಮಾನ ನಿಲ್ದಾಣ ಉದ್ಘಾಟನೆ ಸಂದರ್ಭ ಮತ್ತು ಪ್ರಾಸಂಗಿಕವಾಗಿ ಯಾವುದೋ ಒಂದು ಬೇರೆ ಸಂದರ್ಭದಲ್ಲಿ ಹೇಳಿದರು. ರಾಮ ಮಂದಿರ ಉದ್ಘಾಟನೆಯಾದ ನಂತರ ಅದು ನಿಮ್ಮ ದರ್ಶನಕ್ಕೆ ಸದಾಕಾಲ ತೆರೆದಿರುತ್ತದೆ. 22ನೇ ತಾರೀಕು ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳಿರೋದರಿಂದ ವಿಶ್ವದ ಮತ್ತು ಭಾರತದ ಎಲ್ಲ ಕಡೆಯಿಂದಲೂ ಅದಕ್ಕೆ ಸಂಬಂಧಿತ ವ್ಯಕ್ತಿಗಳು ಆಗಮಿಸುವ ಸಾಧ್ಯತೆ ಇರೋದರಿಂದ ನೂಕುನುಗ್ಗಲಾಗಬಹುದು ಮತ್ತು ಬಹಳ ಒತ್ತಡ ಅಲ್ಲಿ ಅವತ್ತಿರಬಹುದು. ಆ ಕಾರಣಕ್ಕಾಗಿ ನಿಮ್ಮ ಮನೆಗಳಲ್ಲಿ ದೀಪವನ್ನು ಹಚ್ಚಿ, ದೀಪಾವಳಿಯನ್ನು ಮಾಡಿ, ಅವತ್ತು ಪಾಯಸವನ್ನು ಮಾಡಿ, ರಾಮನ ಭಜನೆಯನ್ನು ಮಾಡಿ, ಹೀಗೆ ಇಡೀ ದೇಶಕ್ಕೆ ಕರೆ ಕೊಟ್ಟದ್ದು ಇದೇ ಕಾರಣಕ್ಕಿರಬೇಕು. ಯಾಕೆಂತಂದರೆ ರಾಮ ಮಂದಿರದ ಉದ್ಘಾಟನೆ ಕೇವಲ ಭಾರತದ ನೆಲದ ಸಂಸ್ಕೃತಿಯ ಮತ್ತು ಅದರ ಆಚರಣೆಯ ಅಥವಾ ಸನಾತನತೆಯ ಪ್ರಶ್ನೆಯಾಗಷ್ಟೇ ಉಳಿದಿಲ್ಲ. ಅದು ಇಡೀ ವಿಶ್ವದ ಒಂದು ಪ್ರಜ್ಞೆಯಾಗಿ, ಪರಿಸರವಾಗಿ, ಮೋಹವಾಗಿ, ಭಕ್ತಿಯಾಗಿ ಅದು ಮಾರ್ಪಟ್ಟಿದೆ. ಎಷ್ಟರ ಮಟ್ಟಿಗೆ ಅಂತಂದರೆ ನಮ್ಮ ವಿದೇಶಗಳಲ್ಲಿ ಎಲ್ಲೆಲ್ಲಿ ನೀವು ಹಿಂದೂಗಳಿದ್ದಾರೋ ಅವರೆಲ್ಲರಿಗೂ ಇದು ಒಂದು ಭಾವೋತ್ಕರ್ಷದ ಸಂದರ್ಭ. ಆದರೆ ಮಧ್ಯಪ್ರಾಚ್ಯದಲ್ಲಿ, ಮುಸ್ಲಿಂ ರಾಷ್ಟ್ರಗಳಲ್ಲಿ ಕೂಡ ರಾಮನ ಭಜನೆ ಮತ್ತು ರಾಮನ ಈ ಮಂದಿರದ ಉದ್ಘಾಟನೆಯ ಧ್ವನಿ, ಪ್ರತಿಧ್ವನಿ ಭಾವನಾತ್ಮಕವಾಗಿ ಅಲ್ಲಿಯ ಒಂದು ಮಹಾರಾಜರಿಂದ ಹಿಡಿದು ಸಾಮಾನ್ಯರವರೆಗೂ ಅದು ವ್ಯಾಪಿಸಿದೆ. ಅಂತಂದರೆ ರಾಮನ ಇಡೀಯದಾದಂಥ ಒಂದು ಶಕ್ತಿ ಮತ್ತು ರಾಮನ ಭಕ್ತಿ, ರಾಮನ ವ್ಯಕ್ತಿತ್ವ ಅಥವಾ ರಾಮಾಯಣದ ಬಗ್ಗೆ ಇರುವಂಥ ಗೌರವ ಇವೆಲ್ಲವೂ ಈ ನೆಲದ್ದಷ್ಟೇ ಅಲ್ಲ, ಅದು ವಿಶ್ವವ್ಯಾಪಿಯಾಗಿ ಪಸರಿಸಿದ ಒಂದು ಅದ್ಭುತವಾದಂಥ ಕಾವ್ಯವೂ ಹೌದು, ಚರಿತ್ರೆಯೂ ಹೌದು, ವ್ಯಕ್ತಿಯೂ ಹೌದು.
ಇಂಥ ಸಂದರ್ಭದಲ್ಲಿ ನಮಗೆ ಹಿತ್ತಲ ಗಿಡ ಮದ್ದಾಗುವುದಿಲ್ಲ, ನಮ್ಮ ಬಗ್ಗೆ ನಮಗೆ ಗೊತ್ತಿಲ್ಲ, ನಮ್ಮ ಸಂಸ್ಕೃತಿಯ ಬಗ್ಗೆ ನಮಗೆ ಹೆಮ್ಮೆ ಇಲ್ಲ, ನಮ್ಮ ನೆಲದ ಸನಾತನ ಧರ್ಮದ ಬಗ್ಗೆ ನಮ್ಮ ದೇಶಿಕರಿಗೇ ಅದಕ್ಕೆ ಒಕ್ಕೊರಲಿನಿಂದ ಅದನ್ನು ಒಪ್ಪಿಕೊಳ್ಳುವಂಥ ಔದಾರ್ಯವಿಲ್ಲ. ಎಂಥ ದುರಂತ ಅಂತಂದರೆ, ಈ ದೇಶದ ಒಂದು ಸಂಸ್ಕೃತಿಯ ಪ್ರತೀಕ, ನಮ್ಮ ಇಡೀ ಸಾಂಸ್ಕೃತಿಕ ಪ್ರಜ್ಞೆ, ನಮ್ಮ ಸನಾತನ ಧರ್ಮದ ಹೊಕ್ಕುಳ ಬಳ್ಳಿ, ಇಡೀ ನಮ್ಮದು ಅನ್ನುವಂಥ ಆ ನಮ್ಮದೇ ಆದಂಥ ಒಂದು ಇಡೀ ವಿಶ್ವದಲ್ಲೇ ವಿಶಿಷ್ಟವಾದಂಥ ಒಂದು ಧರ್ಮ ಮತ್ತು ಸಂಸ್ಕೃತಿಯ ಪ್ರತೀಕವಾಗಿ ಕಾಣೋದಿದ್ದರೆ ಅದು ರಾಮ ಕೃಷ್ಣ. ಇವರ ಜನ್ಮಭೂಮಿಯ ಒಂದು ನೆಲಕ್ಕಾಗಿ ನಾವು 500 ವರ್ಷ ಹೋರಾಟ ಮಾಡಬೇಕಾಯಿತು. ಆ ದರಿದ್ರ ಬ್ರಾಬರನ ಕರ್ಮಕಾಂಡಕ್ಕೆ ತುತ್ತಾಗಿ ನಾವು ರಾಮ ಮಂದಿರವನ್ನು ಯಾವತ್ತು ಕಳ್ಕೊಂಡೇವೋ ಅವತ್ತಿನಿಂದ ಇವತ್ತಿನವರೆಗೆ ಹೋರಾಟ ಮಾಡಬೇಕಾಯಿತು. ಅದಕ್ಕೆ ದೇಶಿಕ ಪ್ರಥಮ ಪ್ರಧಾನಿಯೇ ಮುಳ್ಳಾಗಿ ನಿಂತರು. ಎಂಥ ದುರಂತ ಇದು. ಅದರ ಜೊತೆಗೆ ಇವತ್ತಿಗೂ ಕಾಂಗ್ರೆಸ್ಸು ನಮಗೆ ಆಹ್ವಾನ ಕೊಡಲಿಲ್ಲ ಅಂತ ಸಿದ್ದರಾಮಯ್ಯನಿಂದ DKಶಿಯವರೆಗೂ ಅದಕ್ಕೆ ಆಕ್ಷೇಪ ಮಾಡ್ತಾರೆ. ಆದರೆ ರಾಮ ಮಂದಿರಕ್ಕೆ ಕೊಳ್ಳಿ ಇಟ್ಟವರು ಯಾರು? ಬೀಗ ಜಡದವರು ಯಾರು? ಅವರೇ ಬೀಗ ತೆಗೆದಿದ್ದಾರೆ ಅಂತಲೇ ಭಾವಿಸೋಣ. ರಾಜೀವ್ ಗಾಂಧಿ ಕಾಲದಲ್ಲಿ ಅದೂ ರಾಜಕೀಯದ ಸ್ಟಂಟು. ಆದರೆ ಈ ದೇಶದ ಸನಾತನ ಧರ್ಮವನ್ನು, ಈ ದೇಶದ ಮೂಲ ಸಂಸ್ಕೃತಿಯನ್ನು, ಮೂಲ ನಾಗರಿಕತೆಯನ್ನು ಸಂಪೂರ್ಣವಾಗಿ ಅದನ್ನು ಹೊಸಕ್ಕೆ ಹಾಕಬೇಕು ಅಂತ ಹೊರಟದ್ದು ಕೇವಲ ವಿದೇಶಿಗರಲ್ಲ, ಡಚ್ಚರಲ್ಲ, ಪೋರ್ಚುಗೀಸರಲ್ಲ, ಮಹಮ್ಮದಿಯರಲ್ಲ, ಬ್ರಿಟಿಷರಲ್ಲ. ನಮ್ಮ ದೇಶದ, ನಮ್ಮ ನೆಲದ, ನಮ್ಮಲ್ಲೇ ಹುಟ್ಟಿದ ಸ್ವಾತಂತ್ರ್ಯ ಚಳವಳದ ಮಹಾ ಸೇನಾನಿಗಳು ಅಂತ ಅಂದುಕೊಂಡಂಥ ಪ್ರಭೃತಿಗಳು. ಇದನ್ನು ನಾವು ನೆನಪಿಡಬೇಕು. ಜಗತ್ತಿನಲ್ಲಿ ಒಟ್ಟು 7 ನಾಗರಿಕತೆಗಳು ಬಲಿಷ್ಠವಾಗಿದ್ದಂಥ ಒಂದು ಕಾಲ ಇತ್ತಂತೆ. ಆದರೆ ಆ 7 ನಾಗರಿಕತೆಗಳೂ ನಾಶವಾಗಿದೆ ಈ ಬ್ರಿಟಿಷರು ಇತ್ಯಾದಿ ಮೊಹಮ್ಮದಿಯರು ಇವರೆಲ್ಲರ ದಾಳಿಯಿಂದ. ಆದರೆ ಇಡೀ ಪ್ರಪಂಚದಲ್ಲಿ ನಿಮಗೆ ನೆನಪಿಡಬೇಕು, ವಿಶ್ವ ಹಿಂದೂ ಪರಿಷತ್ತಾಗಲಿ, BJP ಆಗಲಿ, ಸಾಧು ಸಂತರ ಇತ್ತೀಚಿನ ಬೆಳವಣಿಗೆಗಳಾಗಲಿ, ರಾಮ ಮಂದಿರದ ಹೋರಾಟದಲ್ಲಿ ನಾವು ಕಂಡದ್ದಾಗಲಿ, ಇವೆಲ್ಲವೂ 500 ವರ್ಷಗಳ ಇತಿಹಾಸ ಮಾತ್ರ. ಆದರೆ ಸಾವಿರ ವರ್ಷಗಳಿಂದ ಈ ನೆಲದ ಮೇಲೆ ಆದಂಥ ದಾಳಿ ಇದೆಯಲ್ಲ, ಅಷ್ಟು ಹುಡುಗಾಟದ ದಾಳಿ ಅಲ್ಲ ಅಂತ ಇದು. ಈ ನಮ್ಮ ಕಲ್ಚರನ್ನು, ನಮ್ಮ ಸ್ಮೃತಿಗಳನ್ನು, ನಮ್ಮ ನೆಲದ ಈ ಇಡೀ ಆಚರಣೆಯ ಪದ್ಧತಿಗಳನ್ನು, ಧರ್ಮವನ್ನು ಸಂಪೂರ್ಣವಾಗಿ ನಾಶ ಮಾಡಬೇಕು, ಇಲ್ಲಿಯ ನಾಗರಿಕತೆ, ಹಿಂದೂ ನಾಗರಿಕತೆಯನ್ನು ಹೊಸಕ್ಕೆ ಹಾಕಬೇಕು ಅಂತ ಎಷ್ಟು ಜನ ಬಂದರು. ಆದರೆ ನೆನಪಿಡಿ, ಈ ನಾಗರಿಕತೆಯ ಅಂತಃಶಕ್ತಿ ಎಂಥದ್ದು, ಈ ನಾಗರಿಕತೆಯ ಇಡಿಯದಾದಂಥ ಒಂದು ಸ್ಮೃತಿ ಶಕ್ತಿ ಎಂಥದ್ದು, ಇಡೀ ನಾಗರಿಕತೆಯ ಈ ನೆಲದ ಒಂದು ಭವ್ಯ ಸಂಸ್ಕೃತಿಯ ತಾಕತ್ತೇನು ಅಂತಂದರೆ, ಅದು ನಿರಂತರವಾದ ದಾಳಿಗೆ ತುತ್ತಾಗಿಯೂ ಮತ್ತೆ ಗಟ್ಟಿಗೊಳ್ತಾ ಬಂತು. ಹೊಸ ಸ್ವರೂಪಗಳಲ್ಲಿ ಅದು ದಾಖಲಾಗ್ತಾ ಹೋಯಿತು. ನಮ್ಮ ಇಡೀ ಧರ್ಮ ಗ್ರಂಥಗಳನ್ನೇ ನಾಶ ಮಾಡಿದರೂ ಕೂಡ ಸ್ಮೃತಿಯಾಗಿ ಉಳ್ಕೊಳ್ತು. ಇದು ಹಿಂದೂ ಧರ್ಮದ ಬಹಳ ದೊಡ್ಡ ಹೆಗ್ಗಳಿಕೆ. ಹಾಗಾಗಿ ರಾಮ ಮಂದಿರ ಇವತ್ತು ಕಟ್ಟಲ್ಪಡ್ತಾ ಇದೆ ಅಂತಾದರೆ ಅದು ಮೋದಿಯವರ ಬಹಳ ದೊಡ್ಡ ಕೊಡುಗೆ ಮತ್ತು ಅವರ ಇಡೀ ಸಾಕ್ಷ್ಯ ಪ್ರಜ್ಞೆಯ ಸಾಕ್ಷಾತ್ಕಾರ ಅಂತ ನಾವು ಭಾವಿಸಿದರೂ ಕೂಡ, ಆ ಸಾಕ್ಷಾತ್ಕಾರದ ಇವತ್ತಿನ ಒಂದು ಸ್ಥಿತಿಗೆ, ಸೌಭಾಗ್ಯಕ್ಕೆ ಈ ನೆಲದ ಸಂಸ್ಕೃತಿ ತನ್ನನ್ನು ತಾನೇ ರಕ್ಷಿಸಿಕೊಂಡು ಬಂದಂಥ ಸ್ವಯಂಭೂ ಪ್ರಜ್ಞೆಯು ಕಾರಣ. ಅಂಥ ಒಂದು ದಿವ್ಯ ಭವ್ಯ ದೇಶದಲ್ಲಿ ನಾವು ಹುಟ್ಟಿದ್ದೇವೆ ಅನ್ನೋದೇ ನಮ್ಮ ಸೌಭಾಗ್ಯ. ಈ ದೇಶದ ಕಲ್ಚರಲ್ಲಿ ಏನಿಲ್ಲ ಏನುಂಟು, ಇಡೀ ವಿಶ್ವದಲ್ಲಿ ವಿಜ್ಞಾನದ ಹೆಸರಿನಲ್ಲಿ ಏನೇನು ಸಂಶೋಧನೆಗಳಾಗಿದೆಯೋ ಅದು ಎಲ್ಲದಕ್ಕೂ ಮೂಲ ಧಾತು ಮತ್ತು ಮೂಲ ಮಂತ್ರ ಅಥವಾ ಮೂಲ ಇಡೀಯದನ್ನು ಸಂಶೋಧಿಸಿದವರು ಅಂಥ ಮಹಾನ್ ಚಿಂತಕರು, ಜ್ಞಾನಿಗಳು, ಸಂತರು ಎಲ್ಲರೂ ಇದ್ದದ್ದು ಇಲ್ಲಿ. ತಪಸ್ವಿಗಳು ಇಲ್ಲಿಂದ ನಾವು ಅದನ್ನು ಪೇಟೆಂಟ್ ಮಾಡಿಕೊಳ್ಳಿಲ್ಲ ಅಷ್ಟೇ. ನಮಗೆ ಪೇಟೆಂಟಿನ ಪ್ರಜ್ಞೆ ಇಲ್ಲ. ನಮ್ಮದೇನು ಸರ್ವೇ ಜನ ಸುಖಿನೋ ಭವಂತು, ಸಮಷ್ಟಿ ಪ್ರಜ್ಞೆ. ಆದರೆ ಪೇಟೆಂಟ್ ಮಾಡಿಕೊಳ್ಳುವಂಥ ಈ ವಿದೇಶಿ ಶಕ್ತಿಗಳಿಂದ ಏನಾಯಿತು, ಖಗೋಳ ಇರ್ಬೋದು, ನೆಲ ಇರ್ಬೋದು, ಜಲ ಇರ್ಬೋದು, ಪ್ರತಿಯೊಂದು ನಾವು ಸಂಶೋಧಿಸಿದ್ದು, ಹೆಸರು ಅವ್ರದ್ದು. ಇಂತಹ ಪರಿಸ್ಥಿತಿಯಲ್ಲಿ ನಾವು ಬದುಕಿದ್ದೇವೆ. ಈಗಲಾದರೂ ನಾವು ಪ್ರಜ್ಞಾವಸ್ಥೆಗೆ ಬರಬೇಕೋ ಬೇಡೋ? ರಾಮ ಮಂದಿರದ ಉದ್ಘಾಟನೆಗೆ ಧರ್ಮಾತೀತವಾಗಿ, ಪ್ರಾಂತ್ಯಾತೀತವಾಗಿ, ವರ್ಗಾತೀತವಾಗಿ
ಇಡೀ ಪಕ್ಷಾತೀತವಾಗಿ ಒಕ್ಕೊರಲಿನಿಂದ ಇದು ಭಾರತದ ಪ್ರಜ್ಞೆಯ ಪರಿಸರದ ಆತ್ಮದ ಸಾಕ್ಷಾತ್ಕಾರ ಅಂತ ಯಾಕೆ ಭಾವಿಸುವುದಿಲ್ಲ? ಹೇಳ್ತಾರೆ, ಈ ರಾಮ ಮಂದಿರವನ್ನು ಕಟ್ಟುವ ಬದಲು, ದೇವಸ್ಥಾನ ಕಟ್ಟಬಹುದು ಬದಲು ಶಾಲೆಗಳನ್ನು ಕಟ್ಬೋದಿತ್ತು, ಆಸ್ಪತ್ರೆಯನ್ನು ಕಟ್ಬೋದಿತ್ತು. ದೇವಸ್ಥಾನಗಳನ್ನು ಕಟ್ಟಿದರೆ ಭಿಕ್ಷುಕರ ಸಂಖ್ಯೆ ಜಾಸ್ತಿ ಆಗುತ್ತೆ. ಯಾವ ನಾಲ್ಗೆಯಲ್ಲಿ ಹೇಳ್ತೀರಿ? ಅಲ್ಲೊಬ್ಬ ಹೇಳ್ತಾನೆ, ಲಲ್ಲೂ ಪ್ರಸಾದ್ ಯಾದವ್ ಮಗ, ಈ ದೇವಸ್ಥಾನ ಕಟ್ಟಲಿಕ್ಕೆ 900 ಕೋಟಿ ಖರ್ಚು ಮಾಡುವ ಬದಲು ಆಸ್ಪತ್ರೆ ಅಥವಾ ಶಾಲೆಗಳನ್ನು ಕಟ್ಟಬೋದಿತ್ತು ಅಂತ ಕಾಂಗ್ರೆಸ್ನವರು ಅದನ್ನು ಹೇಳ್ತಾರೆ. ಆದರೆ ಒಂದು ಮಾತನ್ನು ನೆನಪಿಡಿ, ಮೇವು ಹಗರಣದಲ್ಲಿ ಲಲ್ಲೂ ಪ್ರಸಾದ್ ಯಾದವ್ ಸಿಲುಕಿಕೊಂಡು ಜೈಲಿಗೆ ಹೋಗಿ ಬಂದಂಥ ಪ್ರಕರಣದ ಮೊತ್ತ ಎಷ್ಟು? 900 ಕೋಟಿ. 350 ಕೋಟಿಯಲ್ಲಿ ಕಾಶಿ ಕಾರಿಡಾರನ್ನು ಅತ್ಯಂತ ವಿಜೃಂಭಣೆಯಿಂದ ಕಟ್ಟಿದ್ರು ಮೋದಿಯವರು. ಆದರೆ ಒಬ್ಬನೇ ಒಬ್ಬ ಕಾಂಗ್ರೆಸ್ಸಿನ MP ಮನೆಯಲ್ಲಿ ಹುದುಗಿಟ್ಟ ಭ್ರಷ್ಟಾಚಾರದ ಕಳ್ಳಹಣ ಸಿಕ್ಕಿದ್ದೆಷ್ಟು? 350 ಕೋಟಿಗಿಂತ ಹೆಚ್ಚು. ಯಾವ ದೇಶದಲ್ಲಿ ಯಾಕೆ ಭಿಕ್ಷುಕರಿರಬೇಕು? ಇದೇ ಕಾಂಗ್ರೆಸ್ಸಿನ ಸರ್ವರು ಎಲ್ಲರೂ ರಾಜಕಾರಣಿಗಳು ತಾವು ಕೂಡಿಟ್ಟ ಬಚ್ಚಿಟ್ಟ ಭ್ರಷ್ಟಾಚಾರದ ಕಳ್ಳ ಹಣವನ್ನು ದೇಶಕ್ಕೆ ವಾಪಸ್ ಕೊಟ್ಟರೆ ಎಲ್ಲಿರುತ್ತೆ ಭಿಕ್ಷುಕರ ಕಾಲ? ಯಾಕಿರಬೇಕು ಭಿಕ್ಷುಕರು? ಶಾಲೆ ಮತ್ತು ಆಸ್ಪತ್ರೆ ಕಟ್ಟಬೇಕು ಅಂತೀರಿ. ಇದೇ ಈಗ ಹೆಚ್ಚೆಲ್ಲ ಮಾತಾಡೋದು ಬೇಡ. ಮಾತಿಗೆ ನಾವು ಮತ್ತೆ 75 ವರ್ಷ 56 ವರ್ಷ ಅಂತಲೇ ಬೊಗಳಿ ಸಾಕಾಗೋಗಿದೆ. ಅದು ಬೇಡ. ಆದರೆ ಇದೇ ಸರ್ಕಾರ ಕರ್ನಾಟಕದಲ್ಲಿ ಈಗಿದೆಯಲ್ಲ, ಇವತ್ತಿನ ನಮ್ಮ ಸರ್ಕಾರಿ ಸ್ಥಿತಿ, ಸರ್ಕಾರಿ ಆಸ್ಪತ್ರೆಗಳ ಸ್ಥಿತಿ, ಅದೇ ನೀವು ಮತ್ತೆ ಶಾಲೆ, ನಮ್ಮ ಪ್ರಾಥಮಿಕ ಶಾಲೆಗಳ ದುಸ್ಥಿತಿ ಯಾವ ಮಟ್ಟದಲ್ಲಿದೆ? ಬಿಟ್ಟಿ ಭಾಗ್ಯ, ಆ ಭಾಗ್ಯ, ಈ ಭಾಗ್ಯ, ಮುಸ್ಲಿಮರ ಓಲೈಕೆಗೆ ವೋಟ್ ಬ್ಯಾಂಕ್ ರಾಜಕೀಯ ಮಾಡುವ ಬದಲು ನೀವು ಅದೇ ದುಡ್ಡನ್ನು ಆಸ್ಪತ್ರೆ ಮತ್ತು ಶಾಲೆಗೆ ಖರ್ಚು ಮಾಡಿದರೆ ಸುಭಿಕ್ಷ ಆಗ್ತಿತ್ತಲ್ಲ. ಯಾಕಾಗ್ತಾ ಇಲ್ಲ ಹೇಳಿ? ಆಸ್ಪತ್ರೆಗಳು ಅಂದ್ಕೊಳ್ಳೆ ನಿಮ್ಮ ಹೈಟೆಕ್ ಆಸ್ಪತ್ರೆ ನಿಮ್ಮದೇ ರಾಜಕಾರಣಿಗಳದ್ದಿದೆ. ಶಾಲೆ ಅಂದ್ಕೊಳ್ಳೆ ಹೈಟೆಕ್ ಇದು ಶಾಲೆಗಳು ನಿಮ್ಮದೇ ಇದೆ. ನೀವ್ಯಾಕೆ ಮಾಡ್ತೀರಿ? ಇಂಥ ಒಂದು ಪರಿಸ್ಥಿತಿಯಲ್ಲಿ ಭಿಕ್ಷುಕರು ಹುಟ್ಟುಕೊಳ್ತಾರೆ ಅಂತ ಹೇಳ್ತಾರೆ. ಅದರ ಜೊತೆಗೆ ನಮ್ಮ DK ಶಿವಕುಮಾರ್ ಹೇಳ್ತಾರೆ, ರಾಮನ ಅಕ್ಷತೆಯನ್ನು ಎಲ್ಲ ಮನೆಗೆ ಹಂಚುತ್ತಾ ಇದ್ದಾರೆ. ಅಕ್ಕಿ ನಮ್ಮದು, ಅರ್ಶನವೂ ನಮ್ಮದು, ಅಕ್ಷತೆ ಹಂಚಲಿ ಬಿಡಿ, ನಮಗೇನು ಕರೆದಿಲ್ಲ. ಯಾವ ಮುಖ್ಯಮಂತ್ರಿ, ಯಾವ ಉಪಮುಖ್ಯಮಂತ್ರಿಗಳು ಸರಿಯಾಗಿ ಕರೆದಿಲ್ಲ. ಆಮೇಲೆ ರಾಮ ಮಂದಿರದ ಉದ್ಘಾಟನೆಗೆ ಯಾರಿಗೂ ಆಹ್ವಾನ ಬೇಕು ಅಂತಲೂ ಇಲ್ಲ. ನಾನು ರಾಮ ಭಕ್ತ, ನಾನು ರಾಮನ ಭಜನೆ ಮಾಡ್ತೇನೆ, ನಾನು ಹಿಂದೂ ಅಂತ ಹೇಳುವಂಥ ನಿಮ್ಮಂಥವರಿಗೆ ವೀಳ್ಯ ಯಾಕೆ? ಆಹ್ವಾನ ಯಾಕೆ? ಇನ್ವಿಟೇಷನ್ ಯಾಕೆ? ಹೋಗ್ಬೋದಲ್ಲ. ನಿಮ್ಮ ಕೇಂದ್ರದ ನಾಯಕರಿಗೆ ಕೊಟ್ಟಿದ್ದಾರಲ್ಲ, ಅಧಿನಾಯಕಿ ಸೋನಿಯಾಗೂ ಮತ್ತು ಖರ್ಗೆ ಅವರಿಗೂ. ಅವರೇ ಇವತ್ತು ಹೋಗಬೇಕೋ ಬೇಡವಾ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ನೀವು ಹೋಗ್ಬಿಡ್ತೀರಾ ಕೊಟ್ಟರೆ? ಅಕ್ಷತೆ ಅಕ್ಕಿ ನಮ್ಮದು ಅಂತೀರಾ. 5 kg ಅಕ್ಕಿ ನಿಮ್ಮದು, 5 kg ಅಕ್ಕಿ ಕೇಂದ್ರದ್ದು. ಅಕ್ಕಿ ನಿಮ್ಮದಾಗೋದು ಹೇಗೆ? ಒಂದು ಕೆಲಸವನ್ನು ಇಡೀ ದೇಶದ ಮನಸ್ಸಿಗೆ ಮುಟ್ಟಿಸುವುದು ಹೇಗೆ ಅನ್ನೋದನ್ನು ನಿಮಗೆ 75 ವರ್ಷದಲ್ಲಿ ನಿಮಗೆ ಸಾಧ್ಯವಾಗಲಿಲ್ಲ ಮುಟ್ಟಿಸಲಿಕ್ಕೆ. ಆದರೆ ಪ್ರತಿ ಒಂದು ಕೆಲಸವನ್ನು ಇವತ್ತು ಮೋದಿಯವರು ಅಥವಾ ಆ ರಾಮ ಮಂದಿರದ ಸಂಸ್ಥಾಪನಾ ಟ್ರಸ್ಟ್ನವರು ಅದನ್ನು ಜತನದಿಂದ ಮಾಡ್ತಾ ಇದ್ದಾರೆ. ಮಾದರಿ ಆಗುವ ಹಾಗೆ, ವಿಶ್ವಕ್ಕೆ ಮಾದರಿ ಆಗುವ ರೀತಿಯಲ್ಲಿ ಪ್ರತಿ ಒಂದು ಕಾರ್ಯಕ್ರಮ ನಡೀತಾ ಇದೆ. ಇದನ್ನು ನೋಡಿ ನೀವು ಹೆಮ್ಮೆ ಪಡಬೇಕಾಗಿತ್ತೆ ಹೊರತು ಅದರಲ್ಲೂ ಮೊಸರಲ್ಲೂ ಕಲ್ಲು ಹುಡುಕುವ ಕೆಲಸವನ್ನು ಮಾಡ್ತೀರಿ ಅಂತ ಆದರೆ ಏನು ಹೇಳೋಣ? ದೇವಸ್ಥಾನದಲ್ಲಿ ಭಿಕ್ಷುಕರು ಜಾಸ್ತಿ ಆಗೋದು ಹೇಗೆ? CIT ರಿಪೋರ್ಟ್ ಪ್ರಕಾರ ಏನಾಗಿ ಹೇಳ್ತಾ ಇದ್ದಾರೆ ಗೊತ್ತಾ? ರಾಮ ಮಂದಿರದ ಉದ್ಘಾಟನೆಯ ದಿನ, ಕೇವಲ ಒಂದು ದಿನ 50,000 ಕೋಟಿ ವಹಿವಾಟು ಆಗತ್ತೆ ಅಂತ ಹೇಳ್ತಾರೆ. 50,000 ಕೋಟಿ ವಹಿವಾಟು. ಹಾಗಾದರೆ ಭಿಕ್ಷುಕರನ್ನು ಸೃಷ್ಟಿ ಮಾಡ್ತಾ ಇದೆಯೋ? ದೇಶದ ಆರ್ಥಿಕತೆಗೆ ಇಂಬಾಗಿ, ಕೊಂಬಾಗಿ, ಆತ್ಮವಾಗಿ ನಿಲ್ತಾ ಇದೆಯೋ ರಾಮ ಮಂದಿರ? ಅದನ್ನೇ ಹೇಳಿದರು ಸರ್ದಾರ್ ವಲ್ಲಭಾಯ್ ಪಟೇಲ್ರವರ ಭವ್ಯವಾದಂಥ ಒಂದು ಪ್ರತಿಮೆಯ ಪ್ರತಿಷ್ಠಾಪನೆಗೆ ಹೊರಟಾಗ ಇದೇ ಮಾತನ್ನು ಹೇಳಿದರು. ಯಾರು ನೋಡ್ತಾರೆ? ಬನ್ನಿ, ಇವತ್ತು ಏಕತಾ ಮೂರ್ತಿಯನ್ನು ನೋಡಲಿಕ್ಕೆ ಎಷ್ಟು ಜನ ಬರ್ತಾರೆ ಅಂತ ನಾವು ಈಗಾಗಲೇ ವಿಡಿಯೋ ಮಾಡಿ ತೋರಿಸಿದ್ದೇವೆ. ದಿನಕ್ಕೆ 35ರಿಂದ 40,000 ಜನ, ವೀಕೆಂಡಲ್ಲಿ 1-1.5 ಲಕ್ಷ ಜನ. ಈ ವರ್ಷಾಂತ್ಯದಲ್ಲಿ ಬಂದಂಥ ರಿಪೋರ್ಟ್ ಪ್ರಕಾರ 50 ಲಕ್ಷ ಜನ ಸರ್ದಾರ್ ವಲ್ಲಭಾಯ್ ಪಟೇಲ್ರ ಮೂರ್ತಿಯನ್ನು ವೀಕ್ಷಿಸಿದ್ದಾರೆ. ಅಲ್ಲಿ ನಮ್ಮ ಇಡೀ ವಿಡಿಯೋದಲ್ಲಿ ತೋರಿಸಿದ್ದೇವೆ, ಯಾವ ಭಿಕ್ಷುಕರು ಇಲ್ಲ ಅಲ್ಲಿ. ಮಾವಿನಕಾಯಿಯನ್ನು ಹೋಳು ಮಾಡಿ ಉಪ್ಪು ಹಾಕಿ ಮಾರುವಂಥ ಒಂದು ಹೆಣ್ಣುಮಗಳು ದಿನಕ್ಕೆ 2-3 ಸಾವಿರ ದುಡಿತಾ ಇದ್ದಾಳೆ.
ಕೇವಲ 750 ರೂಪಾಯಿಯನ್ನು ತಿಂಗಳಿಗೆ ಕಟ್ಟಿದ್ರಾಯ್ತು. ಇಡೀ ಇದ್ರದ್ದು ಏನು ರಿಕ್ಷಾವನ್ನು, ಸೋಲಾರ್ ರಿಕ್ಷಾವನ್ನು ಹೆಣ್ಮಕ್ಳಿಗೆ ಫ್ರೀಯಾಗಿ ಕೊಡಲಾಗಿದೆ. 750 ರೂಪಾಯಿ ಕಟ್ಟಿದ್ರಾಯ್ತು. ದಿನಕ್ಕೆ ಆ ಹೆಣ್ಮಗಳು ಹೇಳ್ತಾ ಇದ್ರು, ನಾವು ಅದನ್ನು ಈಗಾಗಲೇ ತೋರಿಸಿದ್ದೇವೆ, 2,000 ರಿಂದ 2,500 ರೂಪಾಯಿ ನಾವು ದುಡಿತೇವೆ ಅಂತ. ಇಂಥ ಉದ್ಯೋಗ ಸೃಷ್ಟಿಯಾಗಿದೆ, ವ್ಯವಹಾರ ಸೃಷ್ಟಿಯಾಗಿದೆ ಪ್ರತಿಯೊಂದು ಕಡೆ. ಕಾಶಿ ಕಾರಿಡಾರ್ ಆದಮೇಲೆ ಯಾವ ರೀತಿಯಲ್ಲಿ ಆಯಿತು ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಿ. ಅದರ ಜೊತೆಗೆ ಈ ವರ್ಷದ ಒಂದು ರಿಪೋರ್ಟ್ ಬಂದಿದೆ, ಅದನ್ನು ನಿಮ್ಮ ಎದುರಿಡ್ತೇನೆ. ಇಡೀ ಈ ವರ್ಷದಲ್ಲಿ 140 ಕೋಟಿಗೂ ಹೆಚ್ಚು ಜನ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದಾರೆ. 10ರಲ್ಲಿ 4 ಜನ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದಾರೆ. ಅದರ ಜೊತೆಗೆ 3 ಲಕ್ಷ ಕೋಟಿ ರೆವಿನ್ಯೂ ಬಂದಿದೆ ದೇವಸ್ಥಾನಕ್ಕೆ. ಇದು ಎಂಥ ರೆವಿನ್ಯೂ ಗೊತ್ತಾ ನಿಮಗೆ? ಭಾರತ ಸರ್ಕಾರ ಡಿಫೆನ್ಸಿಗೆ ಮೀಸಲಿಡುವಂಥ ಹಣ, ಕರ್ನಾಟಕ ಸರ್ಕಾರದ ಬಜೆಟ್ ಇದು. ಇಂಥ ಒಂದು ಸಂದರ್ಭದಲ್ಲಿ ದೇಶವನ್ನು ಪ್ರವಾಸೋದ್ಯಮದ ದೃಷ್ಟಿಯಿಂದ, ಭಕ್ತಿ ಭಾವದ ಕೇಂದ್ರಗಳ ಅಭಿವೃದ್ಧಿಯ ದೃಷ್ಟಿಯಿಂದ ಪ್ರತಿ ಒಂದು ಹೆಜ್ಜೆಯನ್ನು, ಈಗ ಲಕ್ಷದ್ವೀಪಕ್ಕೂ ಕೈ ಹಾಕಿದ್ದಾರೆ. ಲಕ್ಷದ್ವೀಪದಲ್ಲೂ ಏನಾಯಿತು ಅಂತ ನೋಡಿದ್ರಿ. ಮೋದಿಯವರನ್ನು ಜೋಕರ್ ಅಂದದ್ದೇ ತಡ, ಮಾಲ್ದೀವ್ಸ್ ಸರ್ಕಾರ ತಪರುಗೊಟ್ಟೋಯ್ತು. ಅಲ್ಲಿಯ 3 ಜನ ಸಚಿವರನ್ನು ಸಸ್ಪೆಂಡ್ ಮಾಡಿ ಬಿಸಾಡಿತ್ತು. ಮೋದಿ ಶಕ್ತಿ ಅಂದ್ರೆ ಹಾಗಿದೆ, ಒಂದೇ ಒಂದು ಫೋಟೋವನ್ನು ಬಿಟ್ಟಿದ್ದವರು. ಇಂಥ ಒಂದು ಅದ್ಭುತವನ್ನು ಸೃಷ್ಟಿ ಮಾಡ್ತಾ ಇರುವಂಥ ಹೊತ್ತಲ್ಲಿ ರಾಮ ಮಂದಿರ, ನಮ್ಮ ಮಂದಿರ, ನಮ್ಮ ಮನಸ್ಸಿನ, ನಮ್ಮ ಬದುಕಿನ, ನಮ್ಮ ಆತ್ಮಸಾಕ್ಷಿಯ ಪ್ರತೀಕ, ಪ್ರಜ್ಞೆ ಅನ್ನುವಂಥ ಒಂದು ಸಾಮೂಹಿಕವಾದಂಥ ನೀತಿ ನಿಲುವಿಗೆ ನಮಗೆ ಬರಲಿಕ್ಕಾಗುವುದಿಲ್ಲ ಅಂದರೆ ಈ ದೇಶದ ಬಗ್ಗೆ ಎಂಥ ಒಂದು ಅದ್ಭುತವಾದಂಥ ಪರಿಕಲ್ಪನೆ ಇಡೀ ವಿಶ್ವದಲ್ಲಿದೆ. ಆದರೆ ನಮ್ಮ ಕಾಂಗ್ರೆಸ್ಸಿಗೋ ಅಥವಾ ಪ್ರತಿಪಕ್ಷಗಳಿಗೋ, ವಾಮಪಂಥೀಯರಿಗೋ, ಬುದ್ಧಿಜೀವಿಗಳಿಗೋ ಇಂಥ ಒಂದು ಪ್ರಾಥಮಿಕವಾದಂಥ ಜ್ಞಾನವನ್ನು ಮಾಡ್ಕೊಳ್ಳಿಕ್ಕಾಗೋದಿಲ್ಲ ಅಂತ ಆದರೆ ಏನು ಮಾಡಬೇಕು, ಏನು ಹೇಳೋಣ? ಇದೊಂದು ದುರಂತ ಅಲ್ಲದೇ ಸೌಭಾಗ್ಯ ಅಂತ ಹೇಳೋಣವೇ? ಪ್ರತಿ ಒಂದರಲ್ಲಿ ಹುಡುಕ್ತೀರಿ. ಇವತ್ತು ರಾಮ ಮಂದಿರ ಅಂತಂದಾಗ ಆಹ್ವಾನ ಬರಲಿಲ್ಲ ಅಂತೀರಿ, ರಾಮ ನಿಮ್ಮ ಆಸ್ತಿನ ಅಂತ ಕೇಳ್ತೀರಿ, ಹಿಂದುತ್ವ BJP ಆಸ್ತಿಯ ಅಂತೀರಿ. 47ರಿಂದ ಎಲ್ಲೋಗಿದ್ದೀರಿ? 75 ವರ್ಷದಲ್ಲಿ ಯಾಕೆ ಕಟ್ಟಲಿಲ್ಲ ನೀವು? ಸೋಮನಾಥ ಟೆಂಪಲ್ಲು ನಮ್ಮ ಇಡೀ ದೇಶದ ಒಂದು ಅದ್ಭುತವಾದಂಥ ಸಾಕ್ಷಿ ಪ್ರಜ್ಞೆ, ಅದು ಆಧ್ಯಾತ್ಮಿಕವಾಗಿ. ಅದನ್ನೇ ರಾಜೇಂದ್ರ ಪ್ರಸಾದ್ ಉದ್ಘಾಟನೆಗೆ ಹೋದಾಗ ರಾಷ್ಟ್ರಪತಿಗಳು ನಿಮ್ಮ ಗ್ರೇಟ್ ನೆಹರು ಪತ್ರ ಬರೀತಾರಲ್ಲ, ನೀವು ಹೋಗಬಾರ್ದಿತ್ತು, ಯಾಕೆ ಹೋದ್ರಿ? ಅದಕ್ಕೆ ಅದ್ಭುತವಾಗಿ ಉತ್ತರವನ್ನು ಕೊಟ್ಟಿದ್ದಾರೆ ಅವರು ರಾಷ್ಟ್ರಪತಿಗಳು. ಆ ಪ್ರಶ್ನೆ ಬೇರೆ, ಅದಿವತ್ತು ನೀವು ಸೋಷಿಯಲ್ ಮೀಡಿಯಾಕ್ಕೆ ಹೋದ್ರೆ ಸಿಗುತ್ತದೆ. ಇಂಥ ಒಂದು ಪ್ರಧಾನಿಯನ್ನು ಕಂಡಂಥ ನಾವು ರಾಮನ ವಿಗ್ರಹವನ್ನು ಮಸೀದಿಯಿಂದ ಹೊರಗೆ ತೆಗೆದು ಬಿಸಾಡಿ ಅಂತ ಹೇಳಿದ್ದು ಆ ಮಹಾಪುರುಷ KK ನಾಯರ್, ಅವತ್ತಲ್ಲಿ DC ಆಗಿದ್ದವರು ನಿಂತರು, ಹನುಮಂತ ನಿಂತ ಹಾಗೆ. ನೋ, ಹೊರಗೆ ಹಾಕ್ಲಿಕ್ಕೆ ಆಗೋದಿಲ್ಲ ಅಂತಂದರು. ಅವರ ಆ ಭಕ್ತಿ ಭಾವ ಮತ್ತು ಆ ದೃಢತೆಯ ಸಂಕಲ್ಪ ಇವತ್ತು ರಾಮ ಮಂದಿರದ ಪುನರ್ ಪ್ರತಿಷ್ಠಾಪನೆ ಆಗುವ ಹಾಗೆ ಮಾಡಿದೆ. ಹಾಗಾಗಿ ರಾಮನ ಮಂದಿರಕ್ಕೆ ಯಾರೆಲ್ಲ ಈ ರೀತಿಯ ಅಪಭ್ರಂಶವನ್ನು ನುಡಿತಾರೋ ಅವರಿಗೆ ಮತ್ತೊಂದು ಪ್ರಶ್ನೆಯನ್ನು ಕೇಳಬಹುದು. ಆಸ್ಪತ್ರೆ ಮತ್ತು ಸ್ಕೂಲ್ ಕಟ್ಟಬೇಕು ಅಂತ ಹೇಳ್ತಿದ್ದಾರಲ್ಲ, ಫೈಜಾಬಾದ್ನಲ್ಲಿ ಭಾಳ ಬೃಹತ್ತಾಗಿ ಇಡೀ ಭಾರತದಲ್ಲೇ ಅತ್ಯಂತ ಬೃಹದಾಕಾರದ ಒಂದು ಮಸೀದಿಯನ್ನು ಕಟ್ಟಲಿಕ್ಕೆ ಹೊರಟಿದ್ದಾರಲ್ಲ, ಯಾವುದೋ ದೇಶದಿಂದೆಲ್ಲ ಯಾರ್ಯಾರನೋ ಕರೆದು ಶಂಕುಸ್ಥಾಪನೆ ಎಲ್ಲ ಮಾಡಲಿಕ್ಕೆ. ಹಾಗಾದರೆ ಈ ರೀತಿ ಮಾತಾಡುವಂಥ ಈ ಬೊಗಳೆ ಬ್ರಹ್ಮರೇನಿದ್ದಾರೆ ಅವರಿಗೂ ಹೇಳ್ಬೋದಲ್ಲ, ಶಾಲೆ ಕಟ್ಟಿ, ಆಸ್ಪತ್ರೆ ಕಟ್ಟಿ ಅಂತ. ಯಾಕೆ ಮಸೀದಿ ಕಟ್ಟಬೇಕು ಅಂತ ಕೇಳ್ಬೋದಲ್ಲ. ಅಲ್ಲೊಬ್ಬ ಹೇಳ್ತಾನೆ, AIUDF ಮುಖ್ಯಸ್ಥ ಸಂಸದ ಬದ್ರುದ್ದೀನ್ ಅಜ್ಮಲ್, ನಮ್ಮಲ್ಲಿ ಇತ್ತೀಚೆಗೆ ಕರ್ನಾಟಕದಲ್ಲೂ ಒಬ್ಬರು ಹೇಳಿದ್ರಲ್ಲ, BK ಹರಿಪ್ರಸಾದ್, ಗೋಧ್ರಾದಂಥ ಘಟನೆ ನಡೆಯಬಹುದು, ಎಚ್ಚರ. ಇವನು ಅದೇ ಥರದ ಅಧಿಪ್ರಸಂಗಿ, ಕಳ್ಳ. ಹಿಂದೂ ಮತ್ತು ಮುಸ್ಲಿಮರ ಮಧ್ಯೆ ಆಗಾಗ ಇಂಥ ವಿವಾದಾತ್ಮಕ ಹೇಳಿಕೆಗಳನ್ನೇ ಕೊಡ್ತಾ ತನ್ನ ಸಂಸದ್ಗಿರಿಯನ್ನು ನಿರಂತರವಾಗಿ ಚಾಲ್ತಿಯಲ್ಲಿಟ್ಟುಕೊಳ್ಳುವಂಥ ಒಬ್ಬ ದೇಶದ್ರೋಹಿ ಇವನು. ಅವನು ಹೇಳ್ತಾನೆ, 22ನೇ ತಾರೀಕಿಗೆ ಯಾವುದೇ ಮುಸ್ಲಿಮರು ರೈಲಿನಲ್ಲಿ ಪ್ರಯಾಣ ಮಾಡಬೇಡಿ, ಅವತ್ತು ಅತ್ಯಂತ ಅಪಾಯ ಇದೆ.
डेंजरस आदंत स्थिति आवत्तु हमारे मुसलमान भाई रहे 20 तारीख का गलिया 24-25 तारीख पर्यंत केउ जे ट्रेन पूरा भारत वर्ष राम जन्मभूमि मुक्ति रखा गाड़ी बस ट्रेन स्पेशल ट्रेन प्लेन सब बीजेपी प्लान बहुत बड़ो एटारे আমরা ফ্লাইং ফেল করতে লাগবো। ಹಾಗಾದ್ರೆ ನಾನು ನಿಮ್ಮ ಹತ್ರ ಕೇಳ್ತೇನೆ ಬದ್ರುದ್ದೀನ್ ಅಜ್ಮಲ್ ಅವರೇ, ನೀವೇನಾದರೂ ಕೈ ಜೋಡಿಸಿದ್ದೀರಾ? ನೀವೇನಾದರೂ ಪಕ್ಕಾ ನಿಮಗೆ ಮಾಹಿತಿ ಇದೆಯಾ? ಅವತ್ತು ಗೋಧ್ರಾದಂಥ ಘಟನೆ ನಡೆಯಬಹುದು ಅನ್ನೋದಕ್ಕೆ ನಿಮಗೆ ಪಕ್ಕಾ ಮಾಹಿತಿ ಇದೆಯಾ? ಯಾಕೆ ಇವರನ್ನೆಲ್ಲ ಹೆದರಿಸ್ತೀರಿ? ಅಥವಾ ಇಂಥ ಒಂದು ಕೆಟ್ಟ ಕೆಲಸಕ್ಕೆ ನೀವು ಪಂಥಾಹ್ವಾನ ಕೊಡ್ತಾ ಇದ್ದೀರಾ? ಇಡೀ ನಿಮ್ಮದೇ ಜನಾಂಗ ಹೆಣ್ಣುಮಕ್ಕಳು ರಾಮಜ್ಯೋತಿಯನ್ನು ಹಿಡಿದು ಅವತ್ತು ಹೊರಡ್ತಾ ಇದ್ದಾರೆ, ರಾಮ ಮಂದಿರಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ಇದೇ ಕೇಸ್ ಹಾಕದಂಥ ವ್ಯಕ್ತಿಗೆ ಅಧಿಕೃತವಾಗಿ ಆಹ್ವಾನವನ್ನು ಕೊಡಲಾಗಿದೆ, ಇಕ್ಬಾಲ್ ಅನ್ಸಾರಿ ಅವರಿಗೆ. ಅವರು ಅತ್ಯಂತ ತುಂಬು ಮನಸ್ಸಿನಿಂದ ಇಡೀ ಭವ್ಯವಾದಂಥ ಒಂದು ರಾಮ ಮಂದಿರದ ನಿರ್ಮಾಣದಲ್ಲಿ ಇಡೀ ಅಯೋಧ್ಯೆ ಶೃಂಗಾರಗೊಂಡಿದೆ, ವ್ಯಾವಹಾರಿಕವಾಗಿ ಗಟ್ಟಿಗೊಳ್ತಾ ಇದೆ, ಅಭಿವೃದ್ಧಿಗೊಳ್ತಾ ಇದೆ. ಇದು ಕನಸೋ ನನಸೋ ಅಂತ ಅರ್ಥ ಆಗುವುದಿಲ್ಲ. ನಾವು ತನು ಮನದಿಂದ ಸಂಪೂರ್ಣವಾಗಿ ಭಾಗಿಯಾಗ್ತೇವೆ ಅಂತ ಹೇಳಿದ್ದಾರೆ. ಇಡೀ ದೇಶದಲ್ಲಿ ಬಹುತೇಕ ಮುಸ್ಲಿಂ ವರ್ಗ ಕೂಡ ರಾಮ ಕೇವಲ ಹಿಂದೂಗಳ ದೇವರಲ್ಲ, ರಾಮ ಸರ್ವ ಸಮಾಜದ ಸರ್ವಧರ್ಮದ ಒಂದು ಪ್ರತೀಕವಾಗಿ ಪ್ರತಿಷ್ಠಾಪನೆಗೊಳ್ತಾ ಇದ್ದಾರೆ ಅಂತ ನಾವು ಭಾವಿಸ್ತೇವೆ ಅಂತ ಹೇಳ್ತಾರೆ. ಆದರೆ ಈ ದರಿದ್ರ ಹಿಂದೂಗಳಿಗೇನಾಗಿದೆ, ಈ ದರಿದ್ರ ನಮ್ಮ ದೇಶದಲ್ಲಿಯೇ ವಾಸಿಸುವವರಿಗೆ ತಾವು ಹಿಂದೂ ಹಿಂದೂ ಅಂತ ಹೇಳಿಕೊಂಡು ಬಾಯಿ ಮಾತಿನಲ್ಲಿ ಎಲೆಕ್ಷನ್ ಸಂದರ್ಭದಲ್ಲಿ ಜಪ ಮಾಡುವವರಿಗೆ, ಈ ಕಾಂಗ್ರೆಸ್ಸಿಗರಿಗೆ, ಎಡಪಂಥೀಯರಿಗೆ, ಬುದ್ಧಿಜೀವಿಗಳಿಗೆ ಏನು ರೋಗ ಆಗಿದೆ? ಆಮೇಲೆ ನೀವು ಪ್ರತಿಯೊಂದನ್ನು ನಿಮ್ಮ ಮನೆಯ ಬಾತ್ರೂಮಿಂದ ಹಿಡಿದು ಬಹುಶಃ ಪ್ರತಿಯೊಂದನ್ನು ದೇಶದ ದುಡ್ಡಿಂದಲೇ ಕಟ್ಟಿಕೊಂಡವರು 75 ವರ್ಷದಲ್ಲಿ. ಆದರೆ ಇಂಥ ಒಂದು ಭವ್ಯವಾದಂಥ ರಾಮ ಮಂದಿರದ ಕಟ್ಟೋಣವನ್ನು ಕೂಡ ಸರ್ಕಾರದ 1 ರೂಪಾಯಿಯನ್ನು ಬಳಸದೇನೆ ಕೇವಲ ಭಕ್ತಾದಿಗಳ ದೇಣಿಗೆ 4,000 ಕೋಟಿ ದೇಣಿಗೆ ಬಂದಿದೆ. ಅದರ ಸಂಪೂರ್ಣ ಲೆಕ್ಕಾಚಾರವನ್ನು ಈ ಹೊತ್ತಿನವರೆಗೆ ರಾಮ ಜನ್ಮಭೂಮಿಯ ಟ್ರಸ್ಟಿನ ಕಾರ್ಯದರ್ಶಿಗಳು ಕೊಟ್ಟಿದ್ದಾರೆ, ಚಂಪತ್ ರಾಯ್. ಇನ್ನು ಮುಂದಿನ ಲೆಕ್ಕಾಚಾರವನ್ನು ಕೊಡ್ತಾರೆ. ಕೊನೆಗೆ ಯಾರೂ ಇಲ್ಲಿ ಹೇಳುವಾಗಿಲ್ಲ, ಏನು ರಾಮ ಮಂದಿರ ನಿಮ್ಮ ಅಪ್ಪನ ಮನೆ ಆಸ್ತಿ, ಅದು ಸರ್ಕಾರದ ದುಡ್ಡಲ್ಲಿ ಕಟ್ಟಿದ್ದಲ್ವ, ನಮ್ಮ ತೆರಿಗೆ ಹಣದಲ್ಲಿ ಕಟ್ಟಿದ್ದಲ್ವ? ನೋ, ನಿಮ್ಮ ನಾಲಿಗೆಗೆ ಆ ರೀತಿಯ ಯಾವ ಅವಕಾಶವೂ ಇಲ್ಲ. ಇದು ಎಂಥ ಅದ್ಭುತವಾದಂಥ ಕೆಲಸ ನೋಡಿ. ಮೋದಿಯವರ ಕೆಲಸ ಅಂದರೆ ಹೀಗಿರುತ್ತೆ. ನೀವು ಯಾವತ್ತೂ ಮುಂದಿನ ಯಾವ ದಿನಗಳಲ್ಲೂ ಸರ್ಕಾರದ ಒಂದು ಸಹಭಾಗಿತ್ವವನ್ನು ಅಥವಾ ಸರ್ಕಾರದ ಹಣ ಅಂದರೆ ತೆರಿಗೆಯ ಹಣ, ಜನರ ಹಣ, ಅದು ಜನರ ಆಸ್ತಿ, ಅದು ಸರ್ವರಿಗೂ ಅದರ ಮೇಲೆ ಹಕ್ಕಿದೆ, ನೋ, ಸಾಧ್ಯವೇ ಇಲ್ಲ ಅಂತ. ಇಂಥ ಒಂದು ಅದ್ಭುತವಾದಂಥ ಕೆಲಸ ನಡೀತಾ ಇದೆ. 4,000 ಕೋಟಿ ಹರಿದು ಬಂದಿದೆ, ಇನ್ನೂ ಹರಿದು ಬರ್ತಾ ಇದೆ. ರಾಮನ ಇಡೀದಾದಂಥ ಭಕ್ತಿ ಭಾವದ ಶಕ್ತಿ ಯಾವ ಮಟ್ಟದಲ್ಲಿದೆ ಅಂತ ಭಾವಿಸಿ ನೀವು. ಅದಕ್ಕೂ ಕೊಂಕು ನುಡಿತೀರಲ್ಲ, ಅದಕ್ಕೂ ಅಪಸವ್ಯವನ್ನು ಹಚ್ಚಲಿಕ್ಕೆ ನೋಡ್ತಿರಲ್ಲ. ನಿಮ್ಮ ಇಡೀ ಕೊಳಕು ವ್ಯಕ್ತಿತ್ವದ ಆ ನಾಲಿಗೆಯ ಹೊಲಸನ್ನು ರಾಮನಿಗೂ ಅಂಟಿಸ್ಲಿಕ್ಕೆ ಹೊರಟಿದ್ದೀರಲ್ಲ. ಆ ಇಡೀದಾದಂಥ ಒಂದು ಕಾರ್ಯದಲ್ಲಿ ಅಂಥ ಭವ್ಯವಾದ ದಿವ್ಯವಾದಂಥ ಆ ಅಮೃತ ಗಳಿಗೆಯಲ್ಲಿ ನಾವು ಪಾಲ್ಗೊಳ್ಳಬೇಕು ಅನ್ನುವಂಥ ಒಂದು ವಿನೀತ ಭಾವವನ್ನು ಬಿಟ್ಟರೆ ಈ ದೇಶಕ್ಕೆ ಇನ್ನೇನಾದರೂ ಇರಬೇಕಾಗಿತ್ತ ಹೇಳಿ? ಯಾಕೆಂದರೆ ಈ ದೇಶದ ಮೂಲ ಚರಿತ್ರೆ, ಮೂಲ ನೆಲ, ಮೂಲ ಸಂಸ್ಕೃತಿ ಅದು ರಾಮನ ಸಂಸ್ಕೃತಿ, ಕೃಷ್ಣನ ಸಂಸ್ಕೃತಿ, ಹಿಂದೂ ಸಂಸ್ಕೃತಿ. ಅದು ಯಾರೊಬ್ಬರು ಹೆಣ್ಮಗಳು ಕಳೆದ ಎಷ್ಟೋ ವರ್ಷ, ಬಹುಶಃ ನನಗೆ ನೆನಪದ್ದ ಹಾಗಿದ್ರೆ 23 ವರ್ಷ ಇರಬೇಕು ಕಾಣುತ್ತೆ, ನಾನು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆ. ಆ ಹೆಣ್ಣುಮಗಳು ಕೇವಲ ನೀರು ಕುಡ್ಕೊಂಡು ಎಲ್ಲ ಆಹಾರವನ್ನು ಬಿಟ್ಟು ರಾಮ ಮಂದಿರದ ಈ ಉದ್ಘಾಟನೆಯ ಕ್ಷಣದವರೆಗೆ ಕಾಯ್ತಾ ಇದ್ದಾರೆ. ಆಧುನಿಕ ಶಬರಿ ಇರಬೇಕು ಅವರು. ಇಂಥ ಒಂದು ಏನೇನು ಘಟನೆಗಳು ನಡೀತಾ ಇದೆ, ಏನೇನು ಘಟನೆಗಳು ನಡೀತಾ ಇದೆ, ಯಾವುದನ್ನು ನಿಮಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಸಹಸ್ರ ವಿಸ್ಮಯಗಳು ನಡೀತಾ ಇದೆ, ಕಣ್ಣಿನ ಎದುರು ನಡೀತಾ ಇದೆ. ಅಂಥದ್ರಲ್ಲಿ ಈ ಭಾವ ಪುಳಕಿತಗೊಳ್ಳುವಂಥ
ಭಾವೋತ್ಕರ್ಷಗೊಳ್ಳುವಂಥ ಈ ಕ್ಷಣದಲ್ಲಿ ಕೂಡ ನಾವು ರಾಜಕೀಯ ಮಾಡ್ತೇವಲ್ಲ, ಎಂಥ ದುಷ್ಟರಿರ್ಬೇಕ್ರಿ ನಾವು. ಬಹುಶಃ ಶಿಶುಪಾಲನಕ್ಕಿಂತ ಅಥವಾ ಇಡೀ ಆ ರಾಕ್ಷಸ ಗಣದಕ್ಕಿಂತ 100,000 ಪಾಲು ಕೆಟ್ಟ ರಾಕ್ಷಸ ಕುಲದವರು ನಮ್ಮ ಮಧ್ಯೆಯೇ ಬದುಕ್ತಾ ಇದ್ದಾರೆ ಅಂತ ಅನಿಸ್ತದೆ ನನಗೆ. ನಮಸ್ತೆ.